ಜಗತ್ತೆಲ್ಲವೂ ಜಲಮಯವಾಗಿರುವಂತಹ ಸಂದರ್ಭ, ಎಲ್ಲೆಲ್ಲೂ ನೀರೇ ಕಾಣಿಸುತ್ತಿರುವಂತಹ ಸಂದರ್ಭ, ಪ್ರಪಂಚವೇ ಪ್ರಳಯವಾಗಿರುವಂತಹ ಸಂದರ್ಭದಲ್ಲಿ ಒಂದು ಆಳಗಡೆಯ ಮೇಲೆ ತೇಲುತ್ತಿರುವಂತಹ 3 ಶಿಶುಗಳು ಎಲ್ಲಿಂದ ಬಂತು, ಯಾರಿಂದ ಬಂದದ್ದು, ಹೇಗೆ ಬಂದಿರುವುದು ಯಾವುದೊಂದು ವಿಷಯವು ತಿಳಿಯದೇ ಇರುವಾಗ ಆ ಶಿಶುಗಳು ಕೇಳಿಸುತ್ತಿರುವಂತಹ ಓಂಕಾರದ ಕುರಿತು ತಪಸ್ಸನ್ನು ಆಚರಿಸಿಯಾಯಿತು. ತಪಸ್ಸಿಗೆ ಮೈದೋರಿರುವಂತಹ ಆ ತಾಯಿ ಆದಿಮಾಯಿ ಗೋಚರಿಸಿದವಳು ಅವಳು ತಾನೆ. ಅವಳಲ್ಲಿ ಕೇಳಿಕೊಂಡಿರುವುದು, ಅಮ್ಮ ನಾವು ಯಾರು, ಎಲ್ಲಿಂದ ಬಂದಿರುವುದು, ಯಾಕೆ ಬಂದಿರುವುದು, ಯಾವುದೊಂದು ವಿಷಯವು ನಮಗೆ ತಿಳಿಯದು ತಾಯಿ ಎಂದು ಕೇಳಿಕೊಂಡಾಗ ಆದಿಮಾಯಿ ಆಲದೆಲೆ ಮೇಲೆ ತೇಲುತ್ತಿರುವಂತಹ ಶಿಶುಗಳಿಗೆ ಕೊಟ್ಟ ನಿರೂಪ, ನೀವು ನನ್ನ ಮಕ್ಕಳು, ಆ 3 ಮಕ್ಕಳಲ್ಲಿ ನಾನೊಬ್ಬ. 3 ಶಿಶುಗಳು, ಆ 3 ಶಿಶುಗಳಿಗೆ ನಾಮಕರಣ ಮಾಡಿದರು. ಬ್ರಹ್ಮ, ವಿಷ್ಣು, ಮಹೇಶ್ವರ. ಕರೆಯುವುದಕ್ಕೆ, ಗುರುತಿಸುವುದಕ್ಕೆ ಹೆಸರಾಯಿತು. ವಾಸಿಸುವುದಕ್ಕೊಂದು ಸ್ಥಳ ಬೇಡವೇ? ಹೇಳಿದಳು ತಾಯಿ, ಮಗು ಬ್ರಹ್ಮ ನೀನು ಸತ್ಯಲೋಕವಾಸಿಯಾಗು, ಹರಿಯೇ ನೀನು ವೈಕುಂಠವಾಸಿಯಾಗು, ಶಿವನಿಗೆ ಕೈಲಾಸ ಎಂದು ತೋರಿಸಿದಳು. ನಾಮಕರಣ ಆಯಿತು. ವಾಸಿಸುವುದಕ್ಕೆ ಒಂದು ಸ್ಥಳವೂ ಆಯಿತು. ಏನಮ್ಮ ಕಾರ್ಯ ಅಂತ ಕೇಳಿದಾಗ ಆದಿಮಾಯೇ ಸಂದೇಶವೇ ಹಾಗೆ. ಹೋದ ಕಲ್ಪದಲ್ಲಿ ಲಯವಾಗಿರುವಂತಹ ಮೇಧಿನಿಯ ಸೃಷ್ಟಿಯಾಗಬೇಕು ಮಕ್ಕಳೇ. ನಿಮಗೆ ಕಾರ್ಯ ಸೃಷ್ಟಿ, ಸ್ಥಿತಿ, ಲಯ. ಹಿರಿಯನಾಗಿರುವಂತಹ ನನಗೆ ಸೃಷ್ಟಿ ಕಾರ್ಯವನ್ನು ಕೊಟ್ಟಳು, ಮಹೇಶ್ವರನಿಗೆ ಲಯ ಕಾರ್ಯ, ಮಹಾವಿಷ್ಣುವಿಗೆ ಪಾಲನ ಕಾರ್ಯ. ಹೀಗೆ ಪಾಲನಾಕರ್ತೃ ವಿಷ್ಣು, ಲಯಕಾರಿ ಶಿವ, ಸೃಷ್ಟಿಕರ್ತ ನಾನಾದೆ. ಆ ತಾಯಿಯ ಸಂದೇಶದಂತೆ, ಅವಳ ಆಶಯದಂತೆ ಹೋದ ಕಲ್ಪದಲ್ಲಿ ಲಯವಾಗಿರುವಂತಹ ಎಲ್ಲವನ್ನು ಪುನಃ ಸೃಷ್ಟಿಸಿದ್ದೇನೆ. ಜೀವರಾಶಿಗಳನ್ನು ಸೃಷ್ಟಿಸಿದೆ. ಅಂಡಜ, ಪಿಂಡಜ, ಉದ್ವಿಜ, ಸ್ವೇದಜ 4 ರೀತಿಯ ಸೃಷ್ಟಿಯನ್ನು ಮಾಡಿದೆ. ಬರೇ ಜೀವರಾಶಿಗಳ ಸೃಷ್ಟಿಯನ್ನು ಮಾಡಿದರೆ ಸಾಕೆ? ಬದುಕು ಹಸನಾಗಬೇಕೆಂದಾದರೆ, ಜೀವಿಗಳು ಸುವ್ಯವಸ್ಥಿತವಾಗಿ ಸುರಕ್ಷಿತವಾಗಿ ಬದುಕಬೇಕು ಎಂದಾದರೆ ಒಂದು ಸಂಸ್ಕಾರ ಬೇಕು. ಅದರ ಮೂಲವೇ ವಿದ್ಯೆ. ಹಾಗಾಗಿ ವಿದ್ಯೆಯ ಸೃಷ್ಟಿಯನ್ನು ನಾನು ಮಾಡಿದವನಿದ್ದೇನೆ. 64 ವಿದ್ಯೆಗಳನ್ನು ಸೃಷ್ಟಿ ಮಾಡಿದೆ. ಬರೇ ವಿದ್ಯೆಗಳನ್ನು ಸೃಷ್ಟಿ ಮಾಡಿ ಬಿಟ್ಟರೆ ಸಾಕ? ಆ ವಿದ್ಯಾರ್ಥಿ ದೇವತೆಯ ಸ್ಥಾನಕ್ಕೆ ಒಬ್ಬರು ಬೇಡವೇ? ಆ ಕುರಿತಾಗಿ ನಾನು ಯೋಚಿಸ್ತಾ ಇದ್ದೇನೆ. ಹಾಗೆ ಯೋಚಿಸಿದ ನಾನು ಮಹಾಕ್ರತುವೊಂದನ್ನು ಮಾಡಿದೆ. ಯಾಕೆ? ವಿದ್ಯಾರ್ಥಿ ದೇವತೆಯ ಪಟ್ಟಕ್ಕೆ ಒಬ್ಬರು ಬೇಕು ಎನ್ನುವಂತಹ ದೃಢ ಸಂಕಲ್ಪದಿಂದ ಮಹಾಕ್ರತುವೊಂದನ್ನು ಮಾಡಿದೆ. ಆ ಕ್ರತುವಿನಿಂದಲೇ ಉದ್ಭವಿಸಿದವಳು ಒಂದು ಹೆಣ್ಣು ಮಗು. ಆ ಹೆಣ್ಣು ಮಗುವಿಗೆ ಶಾರದಾ ಎಂದು ಹೆಸರನ್ನಿಟ್ಟಿದ್ದೇನೆ. ಆ ಶಾರದೆ ದಿನದಿಂದ ದಿನಕ್ಕೆ ಬೆಳೆದು ಬರ್ತಾ ಇದ್ದಾಳೆ. ಅಂದು ಋತುವಿನಲ್ಲಿ ಜನಿಸಿದ ಹುಟ್ಟಿದ ಶಾರದೆ ಹಿಂದೆ ಹೇಳಿದ್ದಾಳೆ. ಕಂಜನೇತ್ರೆ ವಿಮಲ ಕಾಂತೆ ವಾಗ್ದೇವಿಯೋ
ತದಿಗುತ ಕಂಜನೇತ್ರೆ ವಿಮಲ ಗಾತ್ರಿ ವಾಗ್ದೇವಿಯ ಕಂಜನೇತ್ರೆ 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 ವಿಮಲ ಗಾತ್ರಿ ವಾಗ್ದೇವಿಯ ಕಂಜನೇತ್ರೆ 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 ವಿಮಲ ಗಾತ್ರಿ ವಾಗ್ದೇವಿಯೋ ಯಜ್ಞ ಸಂಜಾತೆ ವಿಖ್ಯಾತೆಯಾದಳ ವಾಣಿಯೋ ಯಜ್ಞ ಸಂಜಾತೆ ವಿಖ್ಯಾತೆಯಾದಳ ವಾಣಿಯೋ ರಂಜನವಾಗಿರ್ಪ ವಿದ್ಯೆಗಳ ರಾಣಿಯು ರಂಜನವಾಗಿರ್ಪ ವಿದ್ಯೆಗಳ ರಾಣಿಯು ತೇಜ ಪುಂಜಳದ ಕುವರಿಯಂಬ ಯೋಜನೆಯು ತೇಜ ಪುಂಜಳದ ಕುವರಿಯಂಬ ಯೋಜನೆಯು ಕಂಜನೇತ್ರೆ ವಿಮಲ ಗಾತ್ರಿ ಕಂಜನೇತ್ರೆ ವಿಮಲ ಗಾತ್ರಿ ವಾಗ್ದೇವಿಯೋ ಹಿಂಗೆ ಯಜ್ಞಮುಖೇನ ಕುಟುಂಬಕೇನ ಹುಟ್ಟಿ ಬಂದಿರುವಂತಹ ಆ ಶಾರದೆ ದಿನದಿಂದ ದಿನಕ್ಕೆ ಬೆಳೆಯುತ್ತಾ ಇದ್ದಾಳೆ. ಎದ ಎತ್ತರಕ್ಕೆ ಬೆಳೆದು ನಿಂತಿದ್ದಾಳೆ. ಇಂದು ಆ ಶಾರದೆಯನ್ನು ನೋಡಿದ್ರೆ ನೋಡುವವರ ಮನಸ್ಸಿಗೂ ಒಂದು ಸಂತೋಷ, ನೋಡುವವರ ಕಣ್ಣಿಗೆ ಒಂದು ಹಬ್ಬ. ಆ ರೀತಿಯ ತೇಜಸ್ವಿನಿಯಾಗಿ ತೇಜ ಪುಂಜವೇ ಆಗಿ ಬೆಳೆದು ನಿಂತಿದ್ದಾಳೆ ಶಾರದೆ. ಹಾಗಾದ್ರೆ ಹೀಗೆ ಪ್ರಾರ್ಥಮಾನಕ್ಕೆ ಬಂದಿರುವಂತಹ ಸಕಲ ಸದ್ವಿದ್ಯಾ ಸಂಪನ್ನೆಯಾಗಿರುವಂತಹ ತೇಜಸ್ವಿನಿಯಾಗಿರುವಂತಹ ಜ್ಞಾನಕ್ಕೆ ಆಕಾರವನ್ನು ಕೊಟ್ಟಿರುವಂತಹ ಜ್ಞಾನವೇ ವಿದ್ಯೆಯೇ ಮೈತಳೆದು ನಿಂತಿದೆಯೋ ಹೇಗೆ ಎನ್ನುವ ಹಾಗೆ ಭಾಸವಾಗುವಂತಹ ಆ ಶಾರದೆಗೆ ವಿದ್ಯಾದಿ ದೇವತೆಯ ಪಟ್ಟವನ್ನು ಕಟ್ಟಬೇಕು. ಹೌದು, ನಾವು ನಮ್ಮಂಥವರು ವಿದ್ಯಾದಿ ದೇವತೆಯ ಪಟ್ಟಕ್ಕೆ ಶಾರದನ್ನು ಏರಿಸುವಾಗ ಮುಹೂರ್ತ ನೋಡುವುದು ಬೇಡವೇ? ಮುಹೂರ್ತ ಅಲ್ಲದ ಮುಹೂರ್ತದಲ್ಲಿ ಪೀಠವನ್ನು ಪಟ್ಟವನ್ನು ಏರಿದವರು ಎಂದಾಗಲಿ ದಕ್ಕಿಸಿಕೊಳ್ಳುವುದು ಕಷ್ಟ ಆದೀತು. ಅದಕ್ಕಾಗಿ ಅದಕ್ಕೆ ಅನುಗುಣವಾಗಿರುವಂತಹ ಆ ಮುಹೂರ್ತ ಇದೆಯೋ ಯೋಚಿಸುತ್ತಾ ಇದ್ದೇನೆ. ಯಾವಾಗ ಮುಹೂರ್ತ ಎಂದು ಕಟ್ಟಡಗಳಿಗೆ ಪಟ್ಟ ಏನು ಮಾಡಲು ಮುಹೂರ್ತ ಮೇಷ ಇಂದು ಜ್ಯೋತಿಷ್ಯದ ವಿಚಾರವನಾಂತು ವಿಧಿ ಇಂದು ಜ್ಯೋತಿಷ್ಯದ ವಿಚಾರವನಾಂತು ವಿಧಿ ಮೇಷ ವೃಷಭ ಮಿಥುನ ಸರಿ ಬರಲಿಲ್ಲ. ಸರಿ ಬರಲಿಲ್ಲ. ಇಂದು ಜ್ಯೋತಿಷ್ಯದ ವಿಚಾರವನಾಂತು
ಲತ್ತಿಕ ರೋಹಿಣಿ ಸರಿ ಬಂತು.